ಹೆಲೋ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ವ್ಲಾಗ್ಸ್. ನಾನು ಸಂತೋಷ್. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಗೋಬಿ ಮಂಚೂರಿಯನ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಹಾಗೂ ಗೋಬಿ ಫ್ಲವರ್ನ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಬಿಸಿನೀರಲ್ಲಿ ಹಾಕಿ ಕಾಲಿಫ್ಲವರ್ನ ಎತ್ತಿ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿನ ಫೈನ್ ಚಾಪ್ ಮಾಡಿ. ಈಗ 4 ಸ್ಪೂನ್ ಕಾರ್ನ್ಫ್ಲವರ್ ಮತ್ತು 4 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1/2 ಸ್ಪೂನ್, ನಾರ್ಮಲ್ ಚಿಲ್ಲಿ ಪೌಡರ್ 1/2 ಸ್ಪೂನ್, ಸ್ವಲ್ಪ ಉಪ್ಪು, ಮತ್ತು ಒಂದು ಚಿಟಿಕೆಯಷ್ಟು ಗರಂ ಮಸಾಲ. ಇವೆಲ್ಲ ಹಾಕಿ ರಾ ಫ್ಲವರ್ನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕ್ಲೀನ್ ಮಾಡಿರುವ ಕಾಲಿಫ್ಲವರ್ನ ಎತ್ತಿ ಫ್ಲವರ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಫಸ್ಟ್ ಪಾರ್ಟ್ ಬಂದು ಡ್ರೈ ಗೋಬಿ ಮಾಡೋ ರೆಸಿಪಿ. ಆಮೇಲೆ ನಾವು ಸಾಸೇಜ್ ಹಾಕಿ ಮಂಚೂರಿಯನ್ ಮಿಕ್ಸ್ ಮಾಡೋದು ಲೇಟರ್ ಆಗಿ ನೋಡೋಣ. ಈಗ ಸ್ವಲ್ಪ ನೀರು ಹಾಕಿ ಎಷ್ಟು ಹದ ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಇರಬಾರ್ದು. ಈಗ ಪೆಪ್ಪರ್ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಡೀಪ್ ಆಯಿಲ್ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮನೇಲಿ ರೆಸಿಪಿ ಮಾಡಿ ನೋಡಿ ನಮ್ಮ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಬನ್ನಿ ಈಗ ಸಾಸೇಜ್ ಮಾಡೋ ಪಾರ್ಟ್ ನೋಡೋಣ. ಸಾಸೇಜ್ಗೆ ಕಟ್ ಮಾಡಿರುವ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಷ್ಟು ಮಾಡ್ಕೊಳ್ಳೋಣ. ಕಾಶ್ಮೀರಿ ಚಿಲ್ಲಿ ಸ್ವಲ್ಪ, ನಾರ್ಮಲ್ ಖಾರ ಪುಡಿ ಸ್ವಲ್ಪ, ಕಸೂರಿ ಮೇಥಿ, ಚಿಲ್ಲಿ ಫ್ಲೇಕ್ಸ್, ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಸಾಸ್ನ ಪೇಸ್ಟ್ ಲಿಕ್ವಿಡ್ ಫಾರ್ಮ್ ಹಾಕ್ಕೊಳ್ಳಿ. ಸ್ವಲ್ಪ ಸೋಯಾ ಸಾಸ್, ಚಿಲ್ಲಿ ಸಾಸ್ 1 ಸ್ಪೂನ್ ಮತ್ತು ಕೆಚಪ್ 2 ಸ್ಪೂನ್ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸೇಜ್ನ ಬಾಯ್ಲ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು
ಗ್ರೇವಿ ಬೇಕಾ ಗ್ರೇವಿಗೆ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಸಾಫ್ಟ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಈಗ ನಾನು ಕ್ರಿಸ್ಪಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಸಾಸೇಜ್ ವೆರಿ ಟಾಸ್ ಮಾಡೋಕ್ಕೆ. ಮತ್ತು ನಾವು ರೆಡಿ ಮಾಡಿರೋ ಡ್ರೈ ಗೋಬಿಯನ್ನು ಅದಕ್ಕೆ ಹಾಕ್ಕೊಂಡು ಟಾಸಿಂಗ್ ಮಾಡ್ಕೊಳ್ಳಿ. ಈ ಪಾರ್ಟ್ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಹಾಕ್ಬೋದು, ಇಲ್ಲ ಅಂದರೆ ನಾರ್ಮಲ್ ಕೊರಿಯಾಂಡರ್ ಲೀಫ್ ಹಾಕಿ ಗಾರ್ನಿಷ್ ಮಾಡ್ಕೋಬೋದು. ಪೆಪ್ಪರ್ ಸ್ವಲ್ಪ ಹಾಕ್ಕೊಳ್ಳಿ. ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ. ಸೊ ನಿಮ್ಮ ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಗೋಬಿ ಮಂಚೂರಿ ರೆಡಿ ಇದೆ ಸರ್ವ್ ಮಾಡೋಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಸಪೋರ್ಟರ್ಸ್. ಥ್ಯಾಂಕ್ ಯು. ಅಂಡ್ ಮರೀದೆ ರೆಸಿಪಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ.